ಕುಂದಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸ್ಕಾರ್ಫ್ ವಿವಾದ ಇಂದು ಕೂಡ ಮುಂದುವರೆದಿದೆ. ಇಂದು ಹಿಜಾಬ್ ಧರಿಸಿದ ವಿದ್ಯಾರ್ಥಿನಿಯರನ್ನ ಕಾಲೇಜು ಆವರಣದ ಒಳಗೆ ಬಿಟ್ಟಿದ್ದಾರೆ. ಉಪನ್ಯಾಸಕರಿಂದ ಮಕ್ಕಳ ಮನವೊಲಿಕೆಯ ಪ್ರಯತ್ನ ಕೂಡ ನಡೀತಾ ಇದೆ. ಸ್ಥಳದಲ್ಲಿ ಕುಂದಾಪುರ ಡಿವೈಎಸ್ಪಿ ಶ್ರೀಕಾಂತ್ ಮೊಕಂ ಹೂಡಿದ್ದಾರೆ. ಕುಂದಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕ್ಯಾಂಪಸ್ ಗೇಟ್ ದಾಟಿ ಒಳಗೆ ಬಂದ 20 ಮಂದಿ ವಿದ್ಯಾರ್ಥಿನಿಯರನ್ನ ಕ್ಲಾಸ್ಗೆ ತೆರಳದಂತೆ ಮೈದಾನದಲ್ಲೇ ಪ್ರಾಂಶುಪಾಲರು ತಡೆದು ನಿಲ್ಲಿಸಿದ್ದಾರೆ. ತಮ್ಮನ್ನ ತರಗತಿಗೆ ಬಿಡುವಂತೆ ವಿದ್ಯಾರ್ಥಿನಿಯರ ಪ್ರಾಂಶುಪಾಲರಲ್ಲಿ ಕೇಳಿಕೊಂಡಿದ್ದಾರೆ. ಈ ವೇಳೆ ಉಪನ್ಯಾಸಕರಿಂದ ಮಕ್ಕಳ ಮನವೊಲಿಕೆ ಪ್ರಯತ್ನ ಕೂಡ ನಡೀತಾ ಇದೆ. ವಿದ್ಯಾರ್ಥಿನಿಯರ ಜೊತೆ ಶಾಲೆಗೆ ಮಕ್ಕಳ ಪೋಷಕರು ಕೂಡ ಆಗಮಿಸಿದ್ದಾರೆ. ಸದ್ಯ ಉಪನ್ಯಾಸಕರು ಪ್ರಾಂಶುಪಾಲರು ಕೂಡ ಮೈದಾನದಲ್ಲೇ ಮೊಕಮನ್ನ ಹೂಡಿದ್ದಾರೆ. ತಮ್ಮನ್ನ ಆವರಣದಲ್ಲಿರುವ ಕನಿಷ್ಠ ಪಕ್ಷ ಸ್ಟೇಜ್ ಬಳಿ ಕೂರಲು ಅವಕಾಶ ನೀಡುವಂತೆ ವಿದ್ಯಾರ್ಥಿನಿಯರು ಕಣ್ಣೀರು ಹಾಕಿದ ಘಟನೆ ಕೂಡ ನಡೆದಿದೆ. ಇದೇ ವೇಳೆ ಮಕ್ಕಳೊಂದಿಗೆ ಬಂದ ಪೋಷಕರನ್ನ ಕುಂದಾಪುರ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವೇಳೆ ಸ್ಕಾರ್ಫ್ ತೊಟ್ಟ ವಿದ್ಯಾರ್ಥಿಗಳನ್ನ ಹೊರಹಾಕುವಂತೆ ಪ್ರಾಂಶುಪಾಲರಿಗೆ ಇತರ ವಿದ್ಯಾರ್ಥಿಗಳ ಪೋಷಕರು ಒತ್ತಾಯ ಮಾಡಿದ್ದಾರೆ. ಇದರಿಂದ ಗರಂ ಆದ ಪೊಲೀಸರು ಕಾಲೇಜು ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ರೆ ಎಫ್ಐಆರ್ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದೀಗ ಪೋಷಕರು ಕಾಲೇಜಿನ ಗೇಟ್ ಬಳಿ ನಿಂತಿದ್ದು ಕಾಲೇಜು ಸಿಬ್ಬಂದಿ ಗೇಟ್ ಬೀಗ ಹಾಕಿದ್ದಾರೆ. ಇದೀಗ ರೂಲ್ಸ್ ಮಾಡಿದ್ದು ನಮ್ಮ ಕಾಲೇಜಲ್ಲಿ ಇರ್ಬೋದು ಅಥವಾ ಬೇರೆ ಕಾಲೇಜಲ್ಲಿ ಮಾಡಿದ್ದಲ್ಲ, ಗವರ್ಮೆಂಟ್ ಇಂದ ರೂಲ್ಸ್ ಮಾಡಿದ್ರು. ಅಡ್ಮಿಷನ್ ಟೈಮಲ್ಲಿ ಈ ರೂಲ್ಸ್ ನಿಮ್ಗೆ ಬರೋದಾದ್ರೆ ನಿಮ್ಗೆ ಅವ್ರು ಹೇಗೆ ತಿಳಿಸಿದ್ರು? ಲಾಕ್ಡೌನ್ ಆಯ್ತು. ಈಗ ನಮ್ಗೆ ಮೊದಲೇ ಗೊತ್ತಿತ್ತು ನೆಕ್ಸ್ಟ್ ಲಾಕ್ಡೌನ್ ಆಗುತ್ತಂತೆ. ಬೇರೆ ವಿಷಯ ಈಗ ನಿಮ್ಮನೀಗ ನಾವು ಮಾಡಿದ್ರೆ ಬೇರೆ ಸುಮ್ಮನೆ ತರ ಕ್ಲಾಸಸ್ ಬೇಡ ಅಲೌಡ್ ಮಾಡ್ತೀರಾ? ಹೋರಾಡ್ತೀವಿ. ಅವ್ರು ಯಾಕೆ ಅವಾಯ್ಡ್ ಮಾಡ್ತಿದ್ದಾರೆ? ಅಂಡರ್ 18 ಏಜ್ ಸ್ಟೂಡೆಂಟ್ ಇದು. ಇಷ್ಟು ಜಸ್ಟಿಸ್ ಎಲ್ಲರಿಗೂ ಸೇಮ್ ಅಲ್ಲ, ಹೌದಲ್ವಾ? ಎಂತ ಕೇಳುದು? ನಮ್ಮ ರೈಟ್ಸ್, ನಮ್ಮ ಹಕ್ಕು, ಹೌದಲ್ಲ? ಅವ್ರು ಬಂದು ಮಾತಾಡ್ಲಿ. ಹಿಜಾಬ್ ನಮ್ದು ಪಾರ್ಟ್ ಆಫ್ ಲೈಫ್. ಹಿಜಾಬ್ ಇಂದ ನಮ್ ಹಿರಿಯರು ಬತ್ತಿದ್ರು, ಕಾಲೇಜಿನ ಸೀನಿಯರ್ಸ್, ಅವ್ರ ಸೀನಿಯರ್ಸ್ ಬತ್ತಿದ್ರು. ನನ್ನ ಮಾಮಿ ಅವರೆಲ್ಲ ಇದ್ದಾರೆ ಹಿಜಾಬ್ ಹಾಕಿ ಇದೇ ಕಾಲೇಜಲ್ಲಿ ಕಲ್ತಿದ್ದು. ಅಚಾನಕ್ ಈ ರೂಲ್ಸ್ ಹೇಗ್ ಬಂತು? ಏನ್ ರೀಸನ್ ಆಯ್ತು? ಹಿಜಾಬ್ ಇಂದ ಏನ್ ರೀಸನ್ ಆಯ್ತು? ಹಿಜಾಬ್ ಹಾಕೊಂಡ್ರೆ ಯಾರಿಗೇನ್ ತೊಂದರೆ ಉಂಟು ಅದು ಹೇಳಿ ಅಲ್ವಾ? ಆನ್ಸರೇ ಕೊಡುದಿಲ್ಲ ಅವ್ರು ನಮ್ಮ ಮಾತಿಗೆ. ಜಸ್ಟ್ ಹೇಳ್ತಾರೆ ಸರ್ಕಾರದಿಂದ ಆರ್ಡರ್ ಬಂದಿದೆ, ಸರ್ಕಾರದಿಂದ ಆರ್ಡರ್ ಬಂದಿದೆ. ಸರ್ಕಾರಕ್ಕೆ ಹೇಗ್ ಆರ್ಡರ್ ಹೋಗುತ್ತೆ? ಟೀಚರ್ಸ್ ಹೇಳಿದ್ರೆ ಮಾತ್ರ ಸರ್ಕಾರಕ್ಕೆ ಆರ್ಡರ್ ಹೋಗೋದಲ್ವಾ? ಪ್ರಿನ್ಸಿಪಲ್ ಹೇಳ್ತಾರೆ ನಮ್ಗೆ ನೀವು ಸರ್ಕಾರದ ಹತ್ರ ಮಾತಾಡಿ. ಸರ್ಕಾರದ ಹತ್ರ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಆಗತ್ತಾ? ನಮ್ ಕ್ವಶನ್ ಮಾಡಿದ್ಯಾರು? ಪ್ರಿನ್ಸಿಪಲ್ ನಮ್ಗೆ ಹೇಳಿದ್ದು. ಪ್ರಿನ್ಸಿಪಲ್ ನಾವು ಕ್ವಶನ್ ಮಾಡ್ಬೇಕು ಯಾರಿಗೆ? ಪ್ರಿನ್ಸಿಪಲ್ ಇಗಲ್ವಾ? ಪ್ರಿನ್ಸಿಪಲ್ ಕ್ವಶನ್ ಮಾಡಿದ್ರೆ ನಾವು ಅವ್ರು ಹೇಳ್ತಾರೆ ನಮ್ಗೆ ಇಲ್ಲ ನೀವು ಮೇನ್ ಹೆಡ್ ಅವ್ರ ಹತ್ರ ಮಾತಾಡಿ, ಹೆಡ್ ಅವ್ರ ಹತ್ರ ಮಾತಾಡಿ. ಅದು ಹೇಳಿದೀವಿ ನಾವು. ಅವ್ರ ಜೊತೆಲೆಲ್ಲ ನಮ್ ಕಾಂಟ್ಯಾಕ್ಟ್ ಮಾಡಿ ಕೊಡಿ, ನಾವು ಮಾತಾಡ್ತೀವಿ. ನಮ್ ಹಿಜಾಬಿಂದ ಏನ್ ತೊಂದರೆ ಆಗುತ್ತೆ ನಿಮ್ಗೆ? ಇಷ್ಟು ವರ್ಷ ಆಗ್ಲಿಲ್ಲ. ನಾವ್ ಟೀಚರ್ಸಿಗೆ ಕೇಳಿದ್ವಿ, ಟೀಚರ್ಸಿಗೆ ಏನ್ ಪ್ರಾಬ್ಲಮ್ ಇಲ್ಲ. ಸ್ಟೂಡೆಂಟಿಗೆ ಕೇಳಿದ್ವಿ ನಾವು, ಸ್ಟೂಡೆಂಟ್ ಹಿಜಾಬಿಂದ ಏನ್ ಪ್ರಾಬ್ಲಮ್ ಇಲ್ಲ. ಅಚಾನಕ್ ಆ ರೂಲ್ಸ್ ಹೇಗ್ ಬಂತು? ನಮ್ಗೆ ನಿನ್ನೆಯಿಂದ ನಮ್ಗೆ ಕರೆಕ್ಟ್ ಹಿಜಾಬ್ ಅಲೌಡ್ ಇಲ್ಲ ಅಂತ ಹೇಳಿದ್ರು. ಗೇಟ್ ಒಳಗೆ ಕಳಿಸ್ಲಿಲ್ಲ. ನಿನ್ನೆನ್ನು ದೂಡಿದ್ರು. ಇವತ್ತೇ ಎಲ್ಲರಿಗೂ ಪೊಲೀಸ್ ಎಲ್ಲರಿಗೂ ಹೆದರಿಸಿ ಪ್ರಿನ್ಸಿಪಲ್ ಇವತ್ತು ನಮ್ಮ ಮೇಲೆ ಜೋರಾಗಿದ್ರು. ನಿಂಗ್ ಭಾಷೆ ಅರ್ಥ ಆಗಲ್ವಪ್ಪ, ಹೊಟ್ಟೆಗೆ ಏನ್ ತಿಂತೀಯ ನೀನು? ನಾವ್ ಹೇಳಿದ್ರು ಸರ್ ನೀವು ಪ್ರೀತಿಯಿಂದ ಮಾತಾಡಿ, ನಾವು ನಿಮ್ಮ ಹತ್ರ ಅದರಿಂದಾನೆ ಮಾತಾಡ್ತೀವಿ. ರೆಸ್ಪೆಕ್ಟ್ ಕೊಟ್ಟು ತುಂಬಾ ಮಾತಾಡಿದ್ವಿ ನಾವು. ಆದ್ರೆ ಅವ್ರು ನಮ್ಗೊಂಚೂರು ವಿದ್ಯಾರ್ಥಿಗಳಂತ ನಾವು ಮಾತಾಡ್ಲಿಲ್ಲ. ಏನೋ ಬೇರೆ ಕಂಟ್ರಿಯಿಂದ ಬೇರೆ ಕಾಲೇಜಿಂದ ಏನು ಮಾಡ್ದಂಗೆ ನಾವು ಬಂದು ನಮ್ಮ ಹತ್ರ ಆತರ ಮಾತಾಡ್ತಿದ್ದಾರೆ ಅವರು. ನಾವು ಒಂದೇ ಹೇಳುದು, ನಮ್ಗೆ ಹಿಜಾಬ್ ನಮ್ಗೆ ಅಲೌಡ್ ಇರಬೇಕು. ಎಜುಕೇಶನ್ ಇಂಪಾರ್ಟೆಂಟ್, ಹಿಜಾಬು ಇಂಪಾರ್ಟೆಂಟ್. ಇನ್ನಿಂದ ನಾವು ಹಿಜಾಬ್ ಹಾಕೊಂಡು ಎಜುಕೇಶನ್ ಮಾಡ್ತೀವಿ.